ನಮ್ಗೆ ಈ ಫೀಲ್ಡು ಸುಮಾರು 30 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ರೈತರ ಮಕ್ಕಳಾಗಿ ಹುಟ್ಟಿ ನಾವು ಅಟ್ಲೀಸ್ಟ್ ಒಂದು ಫಾರ್ಮರ್ಸ್ಗೆ, ರೈತರಿಗೆ ನಾವೊಂದು ಸಹಕಾರ ಕೊಡಬೇಕು. ಸೊನ್ನಾಡಿ ಮತ್ತೆ ರೂರಲ್ ಬರೋದಿಲ್ಲ, ರೂರಲ್ ಸರ್ಟಿಫಿಕೇಟ್ ಪ್ರಾಬ್ಲಮ್ ಆಗುತ್ತೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಓದ್ದಿರೋರ ಮಗು ಕೂಡ ಹೆಂಗೆ ಓದಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಸುಮಾರು 200 ಮಕ್ಕಳ ಮೇಲೆ ಅಚೀವ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅಂದರೆ ನ್ಯಾಷನಲ್ ಲೆವೆಲ್ ಟ್ಯಾಲೆಂಟ್ ಪ್ರೋಗ್ರಾಮ್ಸಲ್ಲಿ ಕೂಡ ನಮ್ಮ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ನಾವೇನಿದ್ರು ಡೈರೆಕ್ಟ್ ಪೇರೆಂಟ್ಸ್ ಹತ್ರ ಕಾಂಟ್ಯಾಕ್ಟ್ ಮಾಡ್ತೀವಿ. ಪೇರೆಂಟ್ಸ್ನ ನಾವು ಎವ್ರಿ ಮಂತ್ ಪೇರೆಂಟ್ನ ಸ್ಕೂಲ್ಗೆ ಕರ್ಸ್ಕೊತೀವಿ. ಸೆಲ್ಫ್ ಕಾನ್ಫಿಡೆನ್ಸ್ನ ರೆಡಿ ಮಾಡಿ ಕೊಡ್ತಾ ಇದ್ವಿ. ಮಕ್ಕಳು ಧೈರ್ಯವಾಗಿ ಎಲ್ಲನೂ ಫೇಸ್ ಮಾಡಬೇಕು. ಮಕ್ಕಳು ಸಮಾಜದಲ್ಲಿ ಗೌರವವಾಗಿ ಬದುಕಬೇಕು. ನಾವು 5 ಇಯರ್ಸಲ್ಲಿ 600+ ಸ್ಟ್ರೆಂತ್ ಇದೆ, ಈ ಥರ ರಿಸಲ್ಟ್ ಇದೆ ಅಂತಂದರೆ ಯಾವ ಥರ ಪೇರೆಂಟ್ಸ್ ಬಂದು ಕೋಆಪ್ರೇಟ್ ಮಾಡಿ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗಾಗಲೇ ನಿಮಗೆಲ್ಲರೂ ಗೊತ್ತಿದೆ, ನಮಗೆ ಎಜುಕೇಷನ್ ಫೀಲ್ಡ್ ಬಿಟ್ಟರೆ ಬೇರೆ ಏನು ಕೆಲಸನೇ ಇಲ್ಲ. ಆ ಥರ ಇದರಲ್ಲಿ ಪೂರ್ತಿ ಸಮಯವನ್ನು ಕಳೀತಾ ಇರ್ತೀವಿ. ನಮಗೆ ಈ ಫೀಲ್ಡು ಸುಮಾರು 30 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ನಾವು 94-95 ಗಾಯತ್ರಿ ವಿದ್ಯಾ ಸಂಸ್ಥೆ ಅಂತ ಟೌನಲ್ಲಿ ಮಾಡಿದ್ವಿ. ಒಂದು ಸಣ್ಣ ಇನ್ಸ್ಟಿಟ್ಯೂಷನ್ನು ಮಾಡಿ ಅಲ್ಲಿ ಸುಮಾರು ಸಾವಿರಾರು ಮಕ್ಕಳು ಶಿಕ್ಷಣವನ್ನು ಪಡ್ಕೊಂಡು ಹೋಗಿದ್ದಾರೆ. ಹಾಗೆಯೇ ನಾವು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಮಾಡಬೇಕು. ಒಂದು ರೈತರ ಮಕ್ಕಳಿಗೆ ಸ್ವಲ್ಪ ನಮಗೆ ಹಳ್ಳಿನಲ್ಲಿ ಹುಟ್ಟಿ ನಾವು ರೈತರ ಮಕ್ಕಳಾಗಿ ಹುಟ್ಟಿ ನಾವು ಅಟ್ಲೀಸ್ಟ್ ಒಂದು ಫಾರ್ಮರ್ಸ್ಗೆ, ರೈತರಿಗೆ ನಾವೊಂದು ಸಹಕಾರ ಕೊಡಬೇಕು. ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಳ್ಳೆ ಶಿಕ್ಷಣ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಇಲ್ಲಿ ಕೌತನಹಳ್ಳಿ ಹತ್ರ ಮಾಡಿದ್ವಿ. ಆ್ಯಕ್ಚುಲಿ ನಾವು ಸೊನ್ನಾಡಿ ಹತ್ರ ಲ್ಯಾಂಡ್ ನೋಡಿದ್ದು. ಸೊನ್ನಾಡಿ ಮತ್ತು ರೂರಲ್ ಬರೋದಿಲ್ಲ, ರೂರಲ್ ಸರ್ಟಿಫಿಕೇಟ್ ಪ್ರಾಬ್ಲಮ್ ಆಗುತ್ತೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಸೊನ್ನಾಡಿ ಟೌನ್ಗೆ ಸೇರುತ್ತೆ ಅಂತಕ್ಕೆ ನಾವು ಮತ್ತೆ ಈ ಕಡೆ ಬಂದು ಲ್ಯಾಂಡ್ ತೊಗೊಂಡ್ವಿ. ಯಾಕಂದರೆ ಮಕ್ಕಳಿಗೆ ಈಗ ರೂರಲ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಈಗ 0.1%, 0.2% ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ. ಫರ್ದರ್ ಎಜುಕೇಷನ್ಸ್ಗಾಗ್ಬೋದು, ಜಾಬ್ಸ್ಗಾಗ್ಬೋದು, ಪ್ರತಿಯೊಂದಕ್ಕೂ. ನಾವು ಓದೋ ಕಾಲ ಫಸ್ಟ್ ಕ್ಲಾಸ್ ಬಂತು, ಪಾಸ್ ಆದರು ಅಂದ್ರೆ ಒಂದು ವಿಷಯ ಇತ್ತು. ಈಗ ಹಂಗಿಲ್ಲ, ಪ್ರತಿಯೊಂದಲ್ಲೂ ಕಾಂಪಿಟೇಷನ್ ಇದೆ. ಒಂದೊಂದು ಪಾಯಿಂಟ್ಗೂ ವ್ಯಾಲ್ಯೂಯೇಷನ್ ಇದೆ. ಹಾಗಾಗಿ ರೂರಲ್ ಮಕ್ಕಳಿಗೆ ಸಿಗಲಿ ಅನ್ನೋ ಉದ್ದೇಶದಲ್ಲಿ ಇಲ್ಲಿ ಬಂದು ನಾವು ಲ್ಯಾಂಡ್ ತಗೊಂಡು ಸ್ಟಾರ್ಟ್ ಮಾಡಿದ್ದು. ನಾವು ಪ್ರಾಜೆಕ್ಟ್ 2018 ಸ್ಟಾರ್ಟ್ ಮಾಡಿದ್ವಿ. ಈಗ ಮತ್ತೆ 18 ಸ್ಟಾರ್ಟ್ ಮಾಡಿ ಎಲ್ಲ ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ ಕರೋನಾ ಸ್ಟಾರ್ಟ್ ಆಯಿತು. ಕರೋನಾನಲ್ಲಿ ಸ್ಟಾಪ್ ಮಾಡಿದ್ವಿ. 2021-22 ಫಸ್ಟ್ ಬ್ಯಾಚು. ಈಗ pre-KG to 5th ಸ್ಟಾರ್ಟ್ ಮಾಡಿದ್ದವಾಗ ಈಗ 9th ಕಂಟಿನ್ಯೂಷನ್ ಆಗ್ತಾಯಿದೆ. ನೆಕ್ಸ್ಟ್ ಇಯರ್ 10th ಬರುತ್ತೆ. ಮತ್ತು ನಾನು ಈ ಕಡೆ ಪ್ಯಾರಾಮೆಡಿಕಲ್ ಕಾಲೇಜ್ ಮಾಡೋಣ ಅಂತಿದ್ದೀವಿ. ಅದನ್ನು ಇನ್ನು 1 or 2 ಇಯರ್ಸಲ್ಲಿ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಿದ್ದೀವಿ. ಅದು ಮಾಡ್ತೀವಿ. ಅದನ್ನು ಜೊತೆಗೆ ನಮ್ಮಲ್ಲಿ ಏನು ಶಿಕ್ಷಣದ ಸ್ಪೆಷಾಲಿಟಿ ಏನೇನು ಕೊಡ್ತಿದ್ವಿ, ಶಿಕ್ಷಣದ ಜೊತೆಗೆ ಬೇರೆ ಏನೇನು ಆಕ್ಟಿವಿಟೀಸ್ ಮಾಡಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಹೇಳೋದಾದರೆ, ಶಿಕ್ಷಣ ಆಲ್ಮೋಸ್ಟ್ ಆಲ್ ಎಲ್ಲ ಶಾಲೆಗಳೆಲ್ಲ ಅವ್ರದ್ದೇ ಆದಂಥ ರೀತಿಯಲ್ಲಿ ಅವರು ಶಿಕ್ಷಣ ಕೊಡ್ತಾ ಇರ್ತಾರೆ. ನಮಗೇನೆಂದರೆ ನಮಗೆ 30 ವರ್ಷದಿಂದ ಈ ಫೀಲ್ಡಲ್ಲಿ ಇರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಇದರಲ್ಲಿ ನಮಗೆ ನಾಲೆಡ್ಜ್ ಇದೆ. ಈ ಕಾಲಕ್ಕೆ ಯಾವ ತಕ್ಕಂತೆ ನಾವು ಶಿಕ್ಷಣ ಕೊಡಬೇಕು ಅನ್ನೋದರಲ್ಲಿ ನಾವು ಪ್ರಾಣಿತ್ಯ ತಗೊಂಡಿದ್ದೀವಿ. ಜೊತೆಗೆ ನಾವು ಬೇರೆ ಬೇರೆ ಕಡೆ ಎಕ್ಸ್ಪರ್ಟ್ಸ್ ಹತ್ರ ಹೋಗಿ ನಾವು ಕೂಡ ಕಲಿಯೋದಿರುತ್ತೆ. ಕಲ್ತ್ಕೊಂಬಂದು ಇಲ್ಲಿ ಮಕ್ಕಳಿಗೆ, ಶಿಕ್ಷಕರಿಗೆ ಯಾವ ಥರ ಶಾಲೆಯನ್ನು ನಡೆಸಬೇಕು, ಯಾವ ಥರ ಮಕ್ಕಳನ್ನ ಡೆವಲಪ್ಮೆಂಟ್ ಮಾಡಬೇಕು, ಯಾವ ಥರ ಮಕ್ಕಳಿಗೆ ಅಪ್ರೋಚ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಶಿಕ್ಷಕರು ನಾವು ಟ್ರೈನ್ ಮಾಡ್ತಾ ಇರ್ತೀವಿ. ಮಕ್ಕಳಿಗೂ ಬೇರೆ ಟೈಪ್ಸಲ್ಲಿ ಎಜುಕೇಷನ್ಸ್ನ ಕೊಡ್ತಾ ಇರ್ತೀವಿ. ಯಾವ ಥರ ಓದ್ದಿರೋರ ಮಗು ಕೂಡ ಹೆಂಗೆ ಓದಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಡ್ರೀಮ್ಸ್ನ ಹೇಳ್ಕೊಟ್ಟು, ಅವ್ರಿಗೆ ಮುಂದಿನ ಜೀವನ ಹೆಂಗಿರುತ್ತೆ, ಏನಿರುತ್ತೆ ಅಂತ ಹೇಳ್ಕೊಟ್ಟು, ಮುಂದೆ ನೀವು ಕನಸು ಕಾಣಬೇಕು, ಕನಸನ್ನು ನೆನ್ಸು ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು ಅನ್ನೋವಂಥ ಅವ್ರನ್ನ ಆಸೆಗಳನ್ನ ಇಟ್ಟು, ಆಸೆಗಳನ್ನ ಯಾವ ಥರ ನಾವು ಪೂರ್ಣ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇರ್ತೀವಿ. ಜೊತೆಗೆ ನಮ್ಮಲ್ಲಿ ಈಗ ನ್ಯಾಷನಲ್ ಲೆವೆಲಲ್ಲಿ ಒಂದು ಎಕ್ಸಾಮ್ಸ್ಗೆ ಕಂಟೆಸ್ಟ್ ಮಾಡಿಸಿದ್ವಿ ಎಲ್ಲ ಮಕ್ಕಳನ್ನ. ಸುಮಾರು ಈಗ 600 ಮಕ್ಕಳಿದ್ದಾರೆ. ಸ್ಟಾರ್ಟಿಂಗಲ್ಲಿ 120 ಮಕ್ಕಳು ಅಡ್ಮಿಷನ್ ಆಗಿದ್ದರು 5 ಇಯರ್ಸ್ ಬ್ಯಾಕು. ಈಗ 600+ ಇದೆ ಈಗ ಮಕ್ಕಳು. ಈಗ ಅದರಲ್ಲಿ 600 ಮಕ್ಕಳಲ್ಲಿ ಸುಮಾರು ಒಂದು 400 ಮಕ್ಕಳು ಎಕ್ಸಾಮ್ ಬರೆದಿದ್ದರು. ಸ್ಟೇಟ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್ ಟ್ಯಾಲೆಂಟೆಡ್ ಪ್ರೋಗ್ರಾಮ್ ಅಂತ, ಬ್ರೈನೋಥಾನ್ ಅಂತ. ಅದರಲ್ಲಿ ಸುಮಾರು ಒಂದು 60-70 ಮಕ್ಕಳು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. ಮತ್ತು ಅಚೀವ್ಮೆಂಟ್ ಒಂದು ಸುಮಾರು 200 ಮಕ್ಕಳ ಮೇಲೆ ಅಚೀವ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅಂದರೆ ನ್ಯಾಷನಲ್ ಲೆವೆಲ್ ಟ್ಯಾಲೆಂಟ್ ಪ್ರೋಗ್ರಾಮ್ಸಲ್ಲಿ ಕೂಡ ನಮ್ಮ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಇಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ಸ್ ಮಾಡ್ತೀವಿ, ಕ್ವಿಜ್ ಕಾಂಪಿಟೇಷನ್ಸ್ ಮಾಡ್ತೀವಿ, ಗ್ರಾಮರ್ ಮೇಲೆ, ಬೇಸಿಕ್ಸ್ ಮೇಲೆ ತುಂಬ ಕಾನ್ಸಂಟ್ರೇಷನ್ ಮಾಡ್ತೀವಿ. ಜೊತೆಗೆ ಈ ಥರ ಎಕ್ಸ್ಪೋ ಆದಂಥ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಸ್ಟೇಜ್ ಫಿಯರ್ ಹೋಗಬೇಕು ಅಂತ ಮಕ್ಕಳಿಗೆ ಸ್ಟೇಜ್ ಕಾರ್ಯಕ್ರಮ ಜಾಸ್ತಿ ಕೊಡ್ತಾ ಇರ್ತೀವಿ. ಮಕ್ಕಳಿಗೆ ನ್ಯೂಸ್ ಪೇಪರ್ ಓದಿಸೋದಾಗ್ಬೋದು, ಅಥವಾ ಅವ್ರಿಗೆ ಸೆಲ್ಫ್ ಇಂಟ್ರೊಡಕ್ಷನ್ಸ್ ಆಗ್ಬೋದು, ಅಥವಾ ಒಂದು ಕಂಟೆಂಟ್ ಕೊಟ್ಬಿಟ್ಟು ಕಂಟೆಂಟ್ ಮೇಲೆ ಒಂದು ಸ್ಟೋರಿನ ಕ್ರಿಯೇಟ್ ಮಾಡಿ ಅಂತ ಹೇಳ್ಬೋದು. ಅಥವಾ ಓನಾಗಿ ನೀವೊಂದು ಕಂಟೆಂಟ್ನ ಪ್ರಿಪೇರ್ ಮಾಡ್ಕೊಂಬಂದು 100 ಮಕ್ಕಳ ಮುಂದೆ ನೀವು ಸ್ಟೇಜ್ ಮೇಲೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದು ಅಂತಾಗ್ಬೋದು. ಮಕ್ಕಳಿಗೆ ಈಗಿಂದಾನೇ ಎಕ್ಸಾಮ್ ಫೇಸ್ ಮಾಡೋದಾಗ್ಬೋದು, ಅಥವಾ ಈಗಿಂದಾನೇ ಕಾಂಪಿಟೇಷನ್ಸ್ ಯಾವ ಥರ ಇದೆ ಅನ್ನೋ ರೀತಿಯಲ್ಲಿ ಅವರ ಅರಿವು ಮೂಡಿಸ್ಕೊಂಡು
ಶಿಕ್ಷಣ ಜೊತೆಗೆ ಒಳ್ಳೆ ಮೌಲ್ಯಗಳು, ಸಮಾಜದಲ್ಲಿ ನಾವು ಹೆಂಗೆ ಬದುಕಬೇಕು, ಯಾವ ಥರ ಬದುಕಬೇಕು, ಮುಂದೆ ಯಾವ ಥರ ಜೀವನ ನಡ್ಸ್ಕೊಂಡು ಹೋಗಬೇಕು. ಈಗ ಬರೀ ದುಡ್ಡೊಂದೇ ಸಾಲದು ಅಥವಾ ಸರ್ಟಿಫಿಕೇಟ್ ಒಂದೇ ಸಾಲದು. ಸರ್ಟಿಫಿಕೇಟ್ಸು ದುಡ್ಡಿನ ಜೊತೆಗೆ ಮನುಷ್ಯನಿಗೆ ಸ್ಕಿಲ್ಸ್ ಇರಬೇಕು, ಜೊತೆಗೆ ಸಂಸ್ಕಾರ ಇರಬೇಕು. ಮನುಷ್ಯ ಎಷ್ಟು ಸಂಪಾದನೆ ಮಾಡ್ತಾ ಇದ್ದಾನೆ, ಹೆಂಗೆ ಬದುಕ್ತಾ ಇದ್ದಾನೆ ಅನ್ನೋದಕ್ಕಿಂತ ಎಷ್ಟು ಗೌರವಾನ್ವಿತವಾಗಿ ಬದುಕ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಈಗಿಂದಾನೆ ಮಕ್ಕಳಿಗೆ ಅರಿವನ್ನು ಮೂಡಿಸ್ತೀವಿ. ಜೀವನ ಅಂದ್ರೆ ಏನು, ತಂದೆ ತಾಯಿಗೆ ಯಾವ ಥರ ಗೌರವ ಕೊಡಬೇಕು, ನೈಬರ್ಸ್ಗೆ ಯಾವ ಥರ ಗೌರವ ಕೊಡಬೇಕು, ರಿಲೇಷನ್ಶಿಪ್ನ ಯಾವ ಥರ ಬಿಲ್ಡ್ ಮಾಡ್ಕೋಬೇಕು, ಸಮಾಜದಲ್ಲಿ ಒಳ್ಳೆ ವ್ಯಕ್ತಿತ್ವನ ಯಾವ ಥರ ಬೆಳೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಈಗಿಂದ ಮಾರಲ್ ಎಜುಕೇಷನ್ಸ್ ಇರ್ಬೋದು, ಅಥವಾ ಆಕ್ಟಿವಿಟೀಸ್ ಇರ್ಬೋದು, ಸ್ಕಿಲ್ಸ್ ಪ್ರೋಗ್ರಾಮ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಡಿಸಿಪ್ಲಿನ್ ಇರ್ಬೋದು, ರೆಸ್ಪಾನ್ಸಿಬಿಲಿಟಿಗಳಿರ್ಬೋದು, ಪ್ರತಿಯೊಂದನ್ನು ಕೂಡ ಮಕ್ಕಳಿಗೆ ಕಲಿಸ್ತಾ ಇರ್ತೀವಿ. ಜೊತೆಗೆ ಪೇರೆಂಟ್ಸ್ಗೆ ನಾವು ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಪೇರೆಂಟ್ಸ್ಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಯಾವುದು ಎಜುಕೇಷನ್ ಬಿಟ್ಟರೆ ಮಕ್ಕಳಿಗೆ ಬೇರೆ ಏನು ನಾವು ಟೆನ್ಷನ್ಸ್ ಕೊಡೋದಿಲ್ಲ, ಬೇರೆ ಯಾವ ವಿಚಾರವಾಗೂ ಅವ್ರಿಗೆ ಹೇಳೋದಿಲ್ಲ. ಅವ್ರು ಓದ್ಕೋಬೇಕು, ಮಂತ್ಲಿ ಟೆಸ್ಟ್ಗಳು ಬರೀಬೇಕು, ಸ್ಲಿಪ್ ಟೆಸ್ಟ್ಗಳು ಬರೀಬೇಕು, ಎಕ್ಸಾಮ್ ಬರೀಬೇಕು, ಒಳ್ಳೆ ಮಾರ್ಕ್ಸ್ ತೊಗೋಬೇಕು. ಅದು ಬಿಟ್ಟರೆ ಅವ್ರಿಗೆ ಫೀಸು ಇನ್ನೊಂದು ಮತ್ತೊಂದು ಅವ್ರಿಗೆ ಬೇರೆ ಏನು ಟೆನ್ಷನ್ಸ್ ನಾವು ಕೊಡೋದಿಲ್ಲ. ನಾವೇನಿದ್ರು ಡೈರೆಕ್ಟ್ ಪೇರೆಂಟ್ಸ್ ಹತ್ರ ಕಾಂಟ್ಯಾಕ್ಟ್ ಮಾಡ್ತೀವಿ. ಪೇರೆಂಟ್ಸ್ನ ನಾವು ಎವ್ರಿ ಮಂತ್ ಪೇರೆಂಟ್ನ ಸ್ಕೂಲ್ಗೆ ಕರ್ಸ್ಕೊತೀವಿ. ಎವ್ರಿ ಮಂತ್ ಮೆರಿಟ್ ಟು ಡಿಮೆರಿಟ್ ಡಿಸ್ಕಸ್ ಮಾಡ್ತೀವಿ. ಮಂತ್ಲಿ ಟೆಸ್ಟ್ಗಳಿಗೆ, ಸ್ಲಿಪ್ ಟೆಸ್ಟ್ಗಳಿಗೆಲ್ಲ ಅವ್ರಿಗೆ ಫೈಲ್ಸ್ ಕೊಟ್ಟು ಮಕ್ಕಳ ಟ್ಯಾಲೆಂಟ್ ಹೆಂಗಿದೆ ಅಂತ ಚೆಕ್ ಮಾಡಿಸಿ, ಮನೆಗಳಲ್ಲಿ ಮಕ್ಕಳು ಯಾವ ಥರ ನಡ್ಕೊತಾ ಇದ್ದಾರೆ, ಯಾವ ಥರ ನಿಮಗೆ ಗೌರವ ಕೊಡ್ತಾ ಇದ್ದಾರೆ, ಅಥವಾ ಯಾವ ಥರ ಎಜುಕೇಷನ್ನಲ್ಲಿ ಅವ್ರು ಫಾಲೋಅಪ್ ನೀವು ಮಾಡ್ತಾ ಇದ್ದೀರಾ, ಮಕ್ಳು ಯಾವ ಥರ ಫಾಲೋಅಪ್ ಮಾಡ್ತಾ ಇದ್ದಾರೆ, ನಾವಿಲ್ಲಿ ಏನು ಟೀಚ್ ಮಾಡ್ತಾ ಇದ್ದನ್ನು ಯಾವ ಥರ ಮಕ್ಕಳಲ್ಲಿ ರಿಸೀವ್ ಮಾಡಿಕೊಂಡು ಮನೆಗಳಲ್ಲಿ ನಿಮಗೆ ರಿಪ್ಲೈ ಕೊಡ್ತಾ ಇದ್ದಾರೆ, ಪ್ರತಿಯೊಂದು ವಿಚಾರವನ್ನು ಕೂಡ ಖುದ್ದಾಗಿ ಪೇರೆಂಟ್ಸ್ನ ಎವ್ರಿ ಮಂತ್ ಕಂಪಲ್ಸರಿ ಕರೆದು, ಕನಿಷ್ಠ ಪಕ್ಷ ಒಂದು ಪೇರೆಂಟು ಒಂದು ವರ್ಷಕ್ಕೆ ಒಂದು 10 ಸಾರಿ ಅದು ನಮ್ಮ ಇನ್ಸ್ಟಿಟ್ಯೂಷನ್ಸ್ಗೆ ಬರ್ತಾರೆ. ಒಂದು 10 ಸಾರಿ ಅದು ಇನ್ಸ್ಟಿಟ್ಯೂಷನ್ಗೆ ಬಂದು ಅವರು ಮಕ್ಕಳು ಶಿಕ್ಷಣದ ಬಗ್ಗೆ ಡಿಸ್ಕಸ್ ಮಾಡಿಕೊಂಡು, ಏನು ಮೆರಿಟ್ ಟು ಡಿಮೆರಿಟ್ನ ಡಿಸ್ಕಸ್ ಮಾಡಿ, ಮಕ್ಕಳ ಬಗ್ಗೆ ಮೆರಿಟ್ ಟು ಡಿಮೆರಿಟ್ ಡಿಸ್ಕಸ್ ಮಾಡಿ, ಅವ್ರಿಗೆ ಯಾವ ಥರ ಶಿಕ್ಷಣ ಕೊಟ್ಟರೆ ಮುಂದಕ್ಕೆ ಬರ್ತಾರೆ ಅನ್ನೋ ರೀತಿಯಲ್ಲಿ ನಾವು ತಯಾರು ಮಾಡಿಸ್ತಾ ಇದ್ದೀವಿ. 90% ಮಕ್ಕಳು ತುಂಬ ಚೆನ್ನಾಗಿ ಆಕ್ಟಿವ್ ಆಗಿದ್ದಾರೆ. ಒಂದು 10% ಮಕ್ಕಳು ಸ್ವಲ್ಪ ಬಿಲೋ ಅವರೇಜಲ್ಲಿದ್ದಾರೆ. ಅವರು ಕೂಡ ಯಾವ ಥರ ತಯಾರು ಮಾಡಬೇಕು ಅನ್ನೋ ರೀತಿ ನಿಟ್ಟಿನಲ್ಲಿ ಪೇರೆಂಟ್ಸ್ಗೆ ಕರೆದು ಡಿಸ್ಕಸ್ ಮಾಡಿ ಅವ್ರು ಕೂಡ 100% ನಾವು ರೆಡಿ ಮಾಡ್ತಾ ಇದ್ದೀವಿ. ಈಗ ನೆಕ್ಸ್ಟು SLC ಬರುತ್ತೆ. ನಾವು SLC ಎಕ್ಸಾಮಲ್ಲಿ ಈಗ ನಿಮಗೆ ನಾವು ಎಷ್ಟೇ ಮಾಡಿದ್ರು ಕೂಡ ಔಟ್ಪುಟ್ ಬರೋದೇ SLC ಎಕ್ಸಾಮಲ್ಲಿ. SLC ಎಕ್ಸಾಮಲ್ಲಿ 100% ರಿಸಲ್ಟ್ ಬರೋದೇ ಅಲ್ಲ, ಸ್ಟೇಟ್ ಲೆವೆಲಲ್ಲಿ ನಮ್ಮ ಶಾಲೆ ಹೆಸರು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಮಕ್ಕಳನ್ನ ತಯಾರು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆದರೆ ನಾವು ಜೀವನ ಪೂರ್ತಿ ಕೂಡ ನಮ್ಮ ಮಕ್ಕಳು ಎಲ್ಲೇ ಹೋದರೂ ಕೂಡ ನಮ್ಮ ನೆನೆಸ್ಕೊಳ್ಳೋ ಅಂಥ ಗುಣಮಟ್ಟದ ಶಿಕ್ಷಣವನ್ನು ಈಗಿಂದನೇ ತಯಾರು ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಏನು ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಹೋಗಲಿ, JEE ಹೋಗಲಿ, CET ಹೋಗಲಿ, ನೀಟ್ಗೆ ಹೋಗಲಿ, ಅದು ಯಾವುದೇ ಜಾಬ್ ಕಾಂಪಿಟೇಷನ್ ಎಕ್ಸಾಮ್ಸ್ ಹೋಗಲಿ, ಫರ್ದರ್ ಎಜುಕೇಷನ್ ಕಾಂಪಿಟೇಷನ್ ಎಕ್ಸಾಮ್ಸ್ ಹೋಗಲಿ, ಈಗಿಂದನೇ ಆ ಮಕ್ಕಳಿಗೆ ಸೆಲ್ಫ್ ಕಾನ್ಫಿಡೆನ್ಸ್ನ ರೆಡಿ ಮಾಡಿ ಕೊಡ್ತಾ ಇದ್ವಿ. ಮಕ್ಕಳು ಧೈರ್ಯವಾಗಿ ಎಲ್ಲನೂ ಫೇಸ್ ಮಾಡಬೇಕು, ಮಕ್ಕಳು ಸಮಾಜದಲ್ಲಿ ಗೌರವವಾಗಿ ಬದುಕಬೇಕು, ತಂದೆ ತಾಯಿಗೆ ಗೌರವನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಶಿಕ್ಷಣದ ಜೊತೆಗೆ ನಮ್ಮಲ್ಲಿ ಎಲ್ಲ ವಿಧವಾದಂಥ ಒಳ್ಳೆ ಸಿಟಿಜನ್ ಆಗಿ ಬದುಕಬೇಕು ಅಂದರೆ ಏನೇನು ಮಾಡಬೇಕು, ಒಳ್ಳೆ ಗೌರವಾನ್ವಿತ ವ್ಯಕ್ತಿಯಾಗಿ ಬದುಕಬೇಕಂದ್ರೆ ಏನೇನು ಮಾಡಬೇಕು ಅಂತ ಶಿಕ್ಷಣ ಜೊತೆಗೆ ಎಲ್ಲ ಮೌಲ್ಯಗಳನ್ನು ಕಲಿಸಿ ಮಕ್ಕಳನ್ನ ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದೀವಿ. ಪೇರೆಂಟ್ಸ್ಗಳು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದ್ದಾರೆ. ಈಗ ನೀವು ಇಷ್ಟೊತ್ತು ಕೇಳಿದ್ರಿ, ನಾವು ಹೇಳೋದಕ್ಕಿಂತ ಪೇರೆಂಟ್ಸ್ ಹೇಳೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಪ್ರತಿಯೊಂದು ಪೇರೆಂಟು ನಿಮ್ಗೆ ಹೇಳಿದ್ದಾರೆ. ಈಗ ನೀವು ನಮ್ಮ ಮಕ್ಕಳನ್ನ ನೋಡಿದ್ದಾರೆ, ಯಾವ ಥರ ಮಕ್ಕಳು ಟ್ಯಾಲೆಂಟ್ ಆಗಿದ್ದಾರೆ ಅಂತ. ಇದು ಎಲ್ಲ ದೈವೇಚ್ಛೆ. ನಮ್ಗೆ ಕೂಡ ಈ ಫೀಲ್ಡು, ಈ ಎಕ್ಸ್ಪೀರಿಯನ್ಸ್ನ ಉಪಯೋಗಿಸ್ಕೊಂಡು ನಮ್ಮಲ್ಲಿ ಬರ್ತಕ್ಕಂಥ ಮಕ್ಕಳು ದೇವರಿಗೆ ಸಮಾನ. ಮಕ್ಕಳಿಗೆ ಯಾವುದೇ ಕಾರಣದಲ್ಲೂ ಒಂದು ಕಿಂಚತ್ ಕೂಡ ಎಜುಕೇಷನ್ ವಿಚಾರದಲ್ಲಿ ತೊಂದರೆ ಆಗಬಾರ್ದು ಅನ್ನೋದ್ರ ನಿಟ್ಟಿನಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ವಿ. ನಮ್ಮಲ್ಲಿ ಒಳ್ಳೆ ಫ್ಯಾಕಲ್ಟಿ ಇದೆ. ಎಲ್ಲ ಆಂಧ್ರ, KJP ಪ್ಲಸ್ ಲೋಕಲ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಒಳ್ಳೆ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ. ಒಂದು ಡಸ್ಗೆ 2 ಮಕ್ಕಳನ್ನ ಹಾಕ್ತೀವಿ. ಒಂದು ಸೆಕ್ಷನ್ಗೆ 25-30 ಮಕ್ಕಳೇ ಹಾಕ್ತೀವಿ. ಅದ್ರ ಮೇಲೆ ಹಾಕೋದಿಲ್ಲ. ಎಲ್ಲ ಸ್ಪೆಷಲಿಟೀಸು ಚೆನ್ನಾಗಿದೆ, ಎಲ್ಲನೂ ಕೊಡ್ತಾ ಇದ್ದೀವಿ ಕೂಡ. ಪೇರೆಂಟ್ಸ್ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ನಮ್ಮ ಶಾಲೆಗೆ ಅವರೇ ಮೌತ್ ಪಬ್ಲಿಸಿಟಿ ಮಾಡಿಕೊಂಡು ಅವರೇ ಮಕ್ಕಳು ಬೇರೆ ಪೇರೆಂಟ್ಸ್ ಕೇಳ್ಕೊಂಡು ಅಡ್ಮಿಷನ್ಸ್ನ ಕೊಡ್ತಾ ಇದ್ದಾರೆ. ನೀವು ಇಲ್ಲೇ ತಿಳ್ಕೊಬೋದು, ನಾವು 5 ಇಯರ್ಸಲ್ಲಿ 600 ಪ್ಲಸ್ ಸ್ಟ್ರೆಂತ್ ಇದೆ, ಈ ಥರ ರಿಸಲ್ಟ್ ಇದೆ ಅಂತಂದರೆ ಯಾವ ಥರ ಪೇರೆಂಟ್ಸ್ ಬಂದು ಕೋಆಪ್ರೇಟ್ ಮಾಡಿ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾವು ಯಾವ ಥರ ನಡ್ಕೊತಾ ಇದ್ದೀವಿ ಪೇರೆಂಟ್ಸ್ ಹತ್ರ, ಮಕ್ಕಳ ಹತ್ರ ಅಂತ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ. ಎಲ್ಲರೂ ಕೂಡ ಶಿಕ್ಷಣವನ್ನು ಪಡೆದು ಸಮಾಜದಲ್ಲಿ ಒಳ್ಳೆ ಉನ್ನತ ವ್ಯಕ್ತಿಗಳಾಗಿ ಬೆಳೀಲಿ ಅಂತ ಹೇಳ್ತಾ, ನಾನು ಗಾಯತ್ರಿ ಸ್ಕೂಲ್ ಆಗ್ಬೋದು, ಬ್ರಾಹ್ಮಣ ಸ್ಕೂಲಲ್ಲಿ ಓದಿರ್ತಕ್ಕಂಥ ಮಕ್ಕಳು ಎಲ್ಲರಿಗೂ ದೇವರ ಆಶೀರ್ವಾದ ಮಾಡಲಿ ಅಂತ ಕೋರ್ತಾ, ಶಾಲೆಗಳು ಅಂದಮೇಲೆ 100% ಎಲ್ಲ ಖಾಸಗಿ ಶಾಲೆಗಳಿರ್ಬೋದು, ಅಥವಾ ಸರ್ಕಾರಿ ಶಾಲೆಗಳಿರ್ಬೋದು, ಅಥವಾ ಅನುದಾನ ಶಾಲೆಗಳಿರ್ಬೋದು, ಎಲ್ಲ ಶಾಲೆಗಳಲ್ಲೂ ಶಿಕ್ಷಕರು ಅವ್ರವ್ರ ಕೆಲಸ ಅವ್ರು ಮಾಡ್ತಾನೆ ಇದ್ದಾರೆ. ಯಾರು ಕೂಡ ಮಕ್ಕಳಿಗೆ ಮೋಸ ಮಾಡೋಂಥ ಕೆಲಸ ಮಾಡ್ತಿಲ್ಲ. 100% ಅವ್ರವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ಪ್ರೈವೇಟಲ್ಲಿ ಏನಾಗತ್ತೆ ಅಂದರೆ, ನಾವು ಒಂದು ಟೀಚರ್ ಇರೋ ಕಡೆ 2 ಟೀಚರ್ ಇಟ್ಕೊಂಡು ನಾವು
ತುಂಬ ಹತ್ತಿರದಿಂದ ಮಕ್ಕಳನ್ನ ರೆಡಿ ಮಾಡ್ಕೊತೀವಿ. ನಮಗೆ ಸರ್ಕಾರದಿಂದ ಸ್ವಲ್ಪ ಒತ್ತಡಗಳು ಕಡಿಮೆ ಇರ್ತದೆ ನಮಗೆ. ಅದೇ ಸರ್ಕಾರಿ ಶಿಕ್ಷಕರಿಗೆ ಅನುದಾನ ಶಿಕ್ಷಕರಿಗೆ ಏನಾಗುತ್ತೆ, ಪಾಪ ಅವ್ರಿಗೆ ಫ್ಯಾಕಲ್ಟಿ ಕಡಿಮೆ ಇರುತ್ತೆ, ಅವ್ರಿಗೆ ಕೆಲಸದ ಒತ್ತಡ ಅಂದರೆ ಡಿಪಾರ್ಟ್ಮೆಂಟ್ ಕೆಲಸಗಳು ಜಾಸ್ತಿ ಕೊಡ್ತಾರೆ. ಏನು, ಮಕ್ಕಳಿಗೆ ಶಿಕ್ಷಣ ಕೊಡೋ ಜೊತೆಗೆ ಬೇರೆ ಕೆಲಸಗಳಿಗೆ ಸರ್ಕಾರ ತುಂಬ ಅವ್ರನ್ನ ಬಳಸ್ಕೊಳ್ಳೋದ್ರಿಂದ ಪಾಪ ಅವ್ರಿಗೆ ಸಮಯನೂ ಕಡಿಮೆ ಇರುತ್ತೆ. ಜೊತೆಗೆ ನಮ್ಮಲ್ಲಿ ಪೋಷಕರು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕೋಪ್ರೇಟ್ ಮಾಡ್ದಂಗೆ ಸರ್ಕಾರಿ ಶಾಲೆಗಳಲ್ಲಿ, ಅನುದಾನ ಶಾಲೆಗಳಲ್ಲಿ ಸ್ವಲ್ಪ ಪೇರೆಂಟ್ಸ್ ಕೂಡ ಕೋಪ್ರೇಷನ್ ಕಡಿಮೆ ಇರುತ್ತೆ. ಹಾಗಾಗಿ ಶಿಕ್ಷಕರಾಗ್ಬೋದು, ಯಾವುದೇ ಶಾಲಾ ಮುಖ್ಯಸ್ಥರು, ಸಂಸ್ಥೆಗಳು ಯಾರು ಮೋಸ ಮಾಡ್ತಾ ಇಲ್ಲ. ಅವರ ಡ್ಯೂಟಿ 100% ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೆ. ನನಗೆ ತಿಳಿದಂಗೆ ಈ ಭೂಮಿ ಮೇಲೆ ಯಾರಾದರೂ ಬೇರೆ ಮಗುನ ನಮ್ಮ ಮಗು ಅಂತ ಅಕ್ರೆಯಿಂದ ನೋಡ್ತಕ್ಕಂಥ ಪದ್ಧತಿ ಇರೋದು ಶಿಕ್ಷಣದ ವ್ಯವಸ್ಥೆನಲ್ಲಿ. ಅದು ಸರ್ಕಾರದವರಾಗ್ಬೋದು, ಅನುದಾನದವರಾಗ್ಬೋದು, ಅನುದಾನ ರಹಿತದವರಾಗ್ಬೋದು, ಎಲ್ಲ ಶಿಕ್ಷಕರು, ಎಲ್ಲ ಮುಖ್ಯೋಪಾಧ್ಯಾಯರು, ಎಲ್ಲ ಮ್ಯಾನೇಜ್ಮೆಂಟ್ಸ್ ಅವರು ಕೂಡ ಬೇರೆ ಶಾಲೆಗೆ ಬರ್ತಕ್ಕಂಥ ಎಲ್ಲ ಮಕ್ಕಳನ್ನ ನನ್ನ ಮಕ್ಕಳು ಅಂತ ಶಿಕ್ಷಣ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಯಾವುದೂ ಆ ಥರ ಭೇದ ಭಾವ ಇಲ್ಲ. ಖಾಸಗಿ, ಸರ್ಕಾರಿ, ಅನುದಾನ ರಹಿತ ಆ ಥರ ಯಾವುದೂ ಭೇದ ಭಾವ ಇಲ್ಲ. ಎಲ್ಲರೂ ಕೂಡ ಅವ್ರದ್ದಾದಂಥ ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಡಿಪೆಂಡ್ ಅಪಾನು ಒಂದೊಂದು ಸಾರಿ ಏನಾಗುತ್ತೆ, ಮ್ಯಾನೇಜ್ಮೆಂಟು ಮತ್ತು ಪೋಷಕರು ಸಹಕಾರ, ಮತ್ತು ನಾವು ಅವ್ರನ್ನ ಪೋಷಕನ ಅಪ್ರೋಚ್ ಮಾಡೋ ವಿಧಾನ, ಮತ್ತು ನಾವು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥ ಫ್ಯಾಕಲ್ಟಿ, ಪ್ಲಸ್ ನಾವು ಅಲ್ಲಿ ಹೋಗಿ ಟ್ರೈನ್ ತೊಗೊತಾ ಇರ್ತೀವಿ. ಒಳ್ಳೆ ಎಕ್ಸ್ಪರ್ಟ್ಸ್ ಹತ್ರ ಹೋಗ್ತೀವಿ. ಯಾವ ಥರ ಮಕ್ಕಳಿಗೆ ಶಿಕ್ಷಣ ಕೊಟ್ಟರೆ ಈಗ ಈ ಕಾಲಕ್ಕೆ ಸರಿ ಹೋಗುತ್ತೆ. ಅಕಸ್ಮಾತ್ ಅನ್ಎಜುಕೇಟೆಡ್ ಪೇರೆಂಟ್ಸ್ ಇದ್ದರೆ ಯಾವ ಥರ ಅಂಥ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಎಜುಕೇಟೆಡ್ ಪೇರೆಂಟ್ ಮಕ್ಕಳಿಗೆ ಯಾವ ಥರ ಶಿಕ್ಷಣ ಕೊಡಬೇಕು, ಆವರೇಜ್ ಮಕ್ಕಳಿಗೆ ಯಾವ ಥರ ಕೊಡಬೇಕು ಎಜುಕೇಷನು, ಬಿಲೋ ಆವರೇಜ್ ಮಕ್ಕಳಿಗೆ ಯಾವ ಥರ ಕೊಡಬೇಕು, ಅಥವಾ ಒಂದು ರೇಂಜಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಯಾವ ಥರ ಶಿಕ್ಷಣ ಕೊಡಬೇಕು, ಎಲ್ಲ ನಾವು ಡಿವೈಡ್ ಮಾಡಿಕೊಂಡು ನಾವು ಬದುಕಿರೋವರೆಗೂ ಕಲಿಯೋ ವಿಚಾರಗಳು ಎಷ್ಟೋ ಇರುತ್ತೆ ಶಿಕ್ಷಣ ವಿಚಾರದಲ್ಲಿ. ಹಾಗಾಗಿ ನಾವು ಕೂಡ ಎಕ್ಸ್ಪರ್ಟ್ಸ್ ಹತ್ರ ಹೋಗಿ ಯಾವ ಥರ ಎಜುಕೇಷನ್ ಕೊಡಬೇಕು ಅನ್ನೋದು ನಾವು ತಿಳ್ಕೊಂಬಂದು ನಾವಿಲ್ಲಿ ಶಿಕ್ಷಕರಿಗೆ ಡೈರೆಕ್ಷನ್ಸ್ ಕೊಟ್ಟು ನಾವು ಶಾಲೆಯನ್ನು ಬೇರೆ ಹಂತದಲ್ಲಿ ಡೆವಲಪ್ ಮಾಡ್ತಾ ಇದ್ವಿ. ಅಂದರೆ ಅದೇ ಥರ ಒಬ್ಬೊಬ್ರು ಮ್ಯಾನೇಜ್ಮೆಂಟ್ಗೂ ಒಂದೊಂದು ಸ್ಟೈಲ್ ಇರುತ್ತೆ, ಒಂದೊಂದು ಶಾಲೆ ಶಿಕ್ಷಕರು ಒಂದೊಂದು ಥರ ಟ್ಯಾಲೆಂಟ್ ಇರುತ್ತೆ. ಪ್ರತಿಯೊಂದು ಶಾಲೆಯವರು ಕೂಡ ಮಕ್ಕಳ ವಿಚಾರದಲ್ಲಿ ಯಾರೂ ಕೂಡ ಕಾಂಪ್ರಮೈಸ್ ಆಗಲ್ಲ. ಆದರೆ ಕೆಲವೊಂದು ಸರ್ಕಾರದ ಒತ್ತಡಗಳಿಂದ ಅಥವಾ ಕೆಲವೊಂದು ಶಾಲೆಗಳಲ್ಲಿ ಸ್ವಲ್ಪ ಫೀಸಸ್ ಅದು ಇದು ಸ್ವಲ್ಪ ಕರೆಕ್ಟಾಗಿ ಬರ್ದಿರಾ, ಮತ್ತು ಫೈನಾನ್ಷಿಯಲ್ ಒತ್ತಡಗಳಿಂದ ಸ್ವಲ್ಪ ಇನ್ನೇನೋ ಶಾಲೆ ಮೇಲೆ 100% ಕಾನ್ಸಂಟ್ರೇಷನ್ ಮಾಡಿದ್ದೀರಾ, ಮ್ಯಾನೇಜ್ಮೆಂಟ್ ಅವ್ರು ಎಲ್ಲೋ ಇದ್ದು ಟೀಚರ್ನ ನಂಬ್ಕೊಂಡು ಮಾಡೋ ಕಡೆ ಸ್ವಲ್ಪ ರಿಸಲ್ಟು ವ್ಯತ್ಯಾಸ ಇರ್ಬೋದೇ ಹೊರತಾಗಿ ಎಲ್ಲ ಶಾಲೆಗಳವರು ಕೂಡ 100% ಪ್ರಾಂಪ್ಟಾಗಿ ಕೆಲಸ ಮಾಡ್ತಿದ್ದಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ಎಲ್ರಿಗೂ ನನ್ನ ಶಾಲೆ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ, ಎಲ್ಲ ಶಿಕ್ಷಕರಿಗೂ ಹಂಗೆ ಮ್ಯಾನೇಜ್ಮೆಂಟ್ರಿಗೂ ಎಲ್ರಿಗೂ.